ಆಲ್ರೆಡಿ ಟೈಮ್ ಇನ್ನೊಂದು 2 minutes ಇದೆ. ಸೊ ಬರ್ತ್ಡೇ ಬಾಯ್ ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ. ಏನು ನಿಮ್ಮ ಮಗ ಇನ್ನೆರಡು ನಿಮಿಷ ಬರ್ತೀವಿ. ನಾವೆಲ್ಲ ಡ್ಯಾನ್ಸ್ ಮಾಡ್ತಿದ್ವಿ. ಇಷ್ಟು ಯಾರು ಫಸ್ಟ್ ವಿಶ್ ಮಾಡ್ತಾರೆ, ಯಾರು ಕಾಲ್ ಮಾಡ್ತಾರೆ ಅಂತ. ಮದುವೆ ಆದ್ಮೇಲೆ ಮುಗೀತು. ನೋ ಕ್ಯೂರಿಯಾಸಿಟಿ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಎದ್ದೇಳಿ. ಹ್ಯಾಪಿ ಬರ್ತ್ಡೇ. ಅಮ್ಮ ಹಾಕ್ಬೇಕು. ಥ್ಯಾಂಕ್ ಯು. ಕೇಕ್ ಕಟ್ ಮಾಡು ಫಸ್ಟ್. ಕೇಕ್ ಕಟ್ ಮಾಡಬೇಕು. ತೆಗೆದಾಕ್ಬಿಡ. ಸೂಪರ್. ಇಬ್ರು ತಿನ್ಸ್ಬಿಡು ಒಟ್ಟಿಗೆನೆ. ಧರೆಗೆ ತಂದೆ ತಾಯಿಯರಿಗೆ ಮೊದಲ ಸುತ್ತು. ಹ್ಯಾಪಿ ಬರ್ತ್ಡೇ. ಲೀಗಲ್ ಆಗಿ ವಿಶ್ ಮಾಡ್ತಿದ್ದೀನಿ. ಓಕೆ, ಇವಾಗ ನಾವು ಮನೀಶ್ ಅವ್ರನ್ನ ರೂಮಿಗೆ ಹಾಕ್ಬಿಟ್ಟು ನಾವು 3 ಜನ ಮಾಸ್ಟರ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾನೆ. ಇಲ್ಲಿ ಸ್ವಲ್ಪ ಫ್ಲಾಪ್ ಸ್ಟೋರಿ ನಡೀತಿದೆ. ನಮಗೆ ಫೋನ್ನ ಟಿವಿಗೆ ಕನೆಕ್ಟ್ ಮಾಡೋಕ್ಕೆ ಬರದೇ ಇರೋ ಕಾರಣ ಇಲ್ಲಿ 3 ಜನ ಇದ್ದರೂ ಕನೆಕ್ಟ್ ಮಾಡೋಕ್ಕಾಗದೆ ಬರ್ತ್ಡೇ ಬಾಯ್ ಅವನಿಗೋಸ್ಕರ ಮಾಡಿರೋ ವಿಡಿಯೋನ ಅವನೇ ಕನೆಕ್ಟ್ ಮಾಡ್ಬೋದು. ಏನು ಅನಿಸ್ತಿದೆ? ಸುಮ್ಮನೆ ಹೇಳ್ಬಿಟ್ಟು ಉಗಿಸ್ಕೊಳಕ್ಕಿಂತ ಗೊತ್ತಿಲ್ಲ ಅಂತಿದ್ದೀನಿ ಈಗ. ಕಣ್ಣು ಮುಚ್ಚಿರು, ಕಣ್ಣು ಮುಚ್ಚು. ಕಣ್ಣು ಮುಚ್ಚು. Happy birthday, Macha. Happy returns of the day. Hi Manish, many more returns of the day. Many more happy returns of the day. Happy birthday, Manish. Wishing you many more happy returns of the day. Hi Manish. Hi Manish. Happy birthday, Manish. Ice cream friends. ಬರೀ ಸ್ಕೂಲ್ ಅಷ್ಟೇ ಅಲ್ಲ, ನಾನು ನೀನು ಹೇಮಂತ ಎಲ್ಲರೂ ಚೈಲ್ಡ್ಹುಡ್ ಇಂದಾನೆ ಫ್ರೆಂಡ್ಸು. ನೀವು ತರನೇ ಓದ್ಬಿಟ್ಟಿದ್ದೀರಲ್ಲ. ಅದೇ ಕ್ಲೋಸ್ನೆಸ್ ಇದೆ, ಅದೇ ಫ್ರೆಂಡ್ಶಿಪ್ ಇದೆ. ಸಿಕ್ಕಿದ್ರು ಚೆನ್ನಾಗಿ ಮಾತಾಡಿಸ್ತೀಯ. ನೀನು ದೊಡ್ಡ ಇನ್ಫ್ಲೂಯೆನ್ಸರ್ ಆಗಿ ಬೆಳಿಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ಕೊಂಡಿದ್ಯಾ. ಅದೆಲ್ಲ ಸಕ್ಸಸ್ ಆಗಲಿ. ಏನು ಅಂದ್ಕೊಂಡಿದ್ಯಾ ಎಲ್ಲ ಒಳ್ಳೇದಾಗಲಿ. ಮನೀಶ್ ಒನ್ಸ್ ಅಗೇನ್ ಹ್ಯಾಪಿ ರಿಟರ್ನ್ಸ್ ಆಗ್ತಾರೆ. ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯುಷು ಆರೋಗ್ಯ ಚೆನ್ನಾಗಿರ್ತಾರೆ ಅಂತ ಹಾರೈಸ್ತಾ ನಿಮ್ಸಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೋಡ್ತಾನೆ ಇರ್ತೀನಿ ನಮ್ಮ ಪಕ್ಕದಲ್ಲಿ ಬಿದ್ದಿರ್ತಿಯಲ್ಲ ಒಂದೇ. ಅಂಕಲ್ ಇನ್ನೂ ವಾಲ್ಯೂಮ್ ಕೊಟ್ಬಿಡಿ ಅಂಕಲ್. ಬೆಸ್ಟ್ ಮೆಮೊರೀಸ್ ಅಂತ ಹೇಳ್ಬೋದು. ಆಮೇಲೆ ದೊಡ್ಡವರೆಲ್ಲ ಜನರೆಲ್ಲ ಚಿಕ್ಕವರೆಲ್ಲ ಕೋಣರೆಲ್ಲ ಅಂತ ಹೇಳಿ ಒಂದು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ. ಸ್ಕೂಲಿಂದ ಕಾಲೇಜ್ ಎಲ್ಲ ಬಂದಿದೆ ನೋಡು. ನೆಕ್ಸ್ಟ್ ಟೈಮ್ ಆಗಿಲ್ಲ ಪ್ರಮಾಣಕ್ಕೆ ವಿಡಿಯೋಗಳು. ಮೈ ಡಿಯರ್ ಗ್ರ್ಯಾಂಡ್ ಪಾರ್ಟ್ನರ್, ನನ್ನ ಕೈಯಲ್ಲಿ ಬೆಳೆದಿರೋ ಮಗು ನೀನು. ಗ್ರ್ಯಾಂಡ್ ಪಾರ್ಟ್ನರ್ ಹುಡ್ಕಾದ ಚೆನ್ನಾಗಿರೋ. ಇನ್ನೇನು ಆಶಿಸ್ತಿ. ಇನ್ನೇಳಿಗೆ ಬೆಳವಣಿಗೆ ಎಲ್ಲ ತುಂಬಾ ಚೆನ್ನಾಗಿದೆ. ಖುಷಿ ಆಗುತ್ತೆ ನಿಮಗೆ ನೋಡಿದಾಗ. ಮೋರ್ ಹ್ಯಾಪಿ ರಿಟರ್ನ್ಸ್ ಹೋಗ್ತಾರೆ. ಹೀಗೆ ಖುಷಿಯಾಗಿ ಚೆನ್ನಾಗಿ ಇಬ್ರು ಓಡಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಆ ಗ್ಯಾಪಲ್ಲಿ ಮಾಡಿರೋದು. ಎಕ್ಸ್ಪೆಕ್ಟ್ ಮಾಡೋ ಚಾನ್ಸ್ ಇಲ್ಲ. ಆ್ಯಂಡ್ ಆಲ್ಮೋಸ್ಟ್ 10 to 12 years ಹಳೇ ಮೆಮೊರಿನೆಲ್ಲ ಜಸ್ಟ್ 10 minutes ತಂದಿದ್ದೀನಿ. ಇತ್ತು ನೆನಪಿಬೇಕಂದ್ರೆ ಇದು ಸಿಕ್ಕೋದಿಲ್ಲ ಆಗಿದ್ದು. 15 ಜನಕ್ಕಿಂತ ಮೇಲೆ ನನ್ನ ಫ್ರೆಂಡ್ ಫ್ಯಾಮಿಲಿ ಎಷ್ಟು ಜನ ನಿನ್ನ
ಅವರು ಬಿಟ್ಟು ಮಾಡ್ತಿದ್ದಾರೆ. ಹ್ಯಾಪಿ ಆಲ್ಮೋಸ್ಟ್ 8 ಇಯರ್ ಆಗ್ತದೆ ನಾನು ನಿಮ್ಮ ಜೊತೆಗೆ ಮಾಡ್ತಾ ಇರೋದು. ನಾನು ನೀವು ಎಷ್ಟು ವರ್ಷ ಇರ್ತೀವಿ ಅಷ್ಟು ವರ್ಷ ಪ್ರತಿಯೊಂದು ಬರ್ತೀನಿ ಇಂಟ್ರೆಸ್ಟ್ ಇರಲಿ ನಾನು ಒಂದೊಂದು ವರ್ಷನೂ ಕೂಡ ನಾನು ಸ್ಪೆಷಲೇ ಮಾಡ್ತೀನಿ. ಫಸ್ಟ್ ಇದೆಯಲ್ಲ ಇದು ಖುಷಿ ಒಂದು ಖುಷಿಗಳು ಆ್ಯಂಡ್ ಇದು ಖುಷಿಗೆ ಕಣ್ಣಲ್ಲಿ ನೀರು ಚೆನ್ನಾಗಿ ಮಾಡ್ಕೊಳ್ತಿದ್ದಾರೆ ಮಾಡ್ಕೊಳ್ತಿರೋದೇ ಮಾಡಿರಲಿಲ್ಲ ಈ ತರ ಫಸ್ಟ್ ಟೈಮ್ ಅಲ್ವಾ, ಯಾರು ಮಾಡಿರಲಿಲ್ಲ ಈ ತರ ನಂದು ವಿಡಿಯೋ. ಯಾಕೋ ಅವಳೇ ಮಾಡಿಸಿದ್ಲಲ್ಲ ಒಂದ್ಸತಿ ಅವಾಗ ಜಮಾನ ಎಲ್ಲ ತೋರ್ಸ್ಬಿಟ್ಟು ಬೈದಿದ್ನಲ್ಲ ನಾನು. ಓ ನಮ್ಮ ಫ್ಯಾಮಿಲಿ ಮಾತ್ರ ವಿಜಯನಗರ ಮನೆ ಮೇಲ್ಗಡೆ ಕಂಪ್ಲೀಟ್ ಫ್ಯಾಮಿಲಿ ಆಗ. ಒಂಥರ ಚೆನ್ನಾಗಿದೆ, ಫ್ರೆಂಡ್ಸ್ ಎಲ್ಲ ಹಾಕ್ಸಿರೋದು ಎಲ್ಲ ಚೆನ್ನಾಗಿದೆ. ಓಕೆ 30 ಆಗ್ತಾ ಇದೆ, 1:23 ಟೈಮು. ಇವಾಗ ನಾವು ನಾನು ಏನ್ ಪ್ಲಾನ್ ಮಾಡಿದ್ದೆ ರೆಸಾರ್ಟ್ನ, ಆ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೊತ್ತೇ ಇರಲಿಲ್ಲ ನನ್ಗಂತೂ, ಮಕ್ಕರ್ ಮಾಡ್ಬಿಟ್ಲು ಒಂದೇ ಸೆಕೆಂಡ್ಗೆ. ನಾನು ನಮ್ಮ ಫ್ರೆಂಡ್ಸ್ ಗಳೆಲ್ಲ ಫೋನ್ ಮಾಡಿ ಸಿಗದ ಬರೋ ಮಧ್ಯಾಹ್ನ ಬಂದ್ಬಿಡು, ಸಂಜೆ ಬಂದ್ಬಿಡು, 4 ಗಂಟೆಗೆ ಬಂದ್ಬಿಡು. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ಎಲ್ಲಾರ್ಗು ಸಿಗ್ತೀನಿ ಅಂತ ಹೇಳ್ತಿದ್ದಾನೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಕಣ, ಬಂದ್ಬಿಡ್ತೀನಿ ಮನೆಗೆ ಬರ್ತೀನಿ, ಸಿಗ್ತೀನಿ ಬಿಡು. ನಾನು ಫುಲ್ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕಂತ. ಆಮೇಲೆ ಸಡನ್ ಆಗಿ ರೆಸಾರ್ಟ್ ಪ್ಲಾನ್ ಮಾಡಿದೀನಿ, ಹೋಗ್ತಾ ಇದೀವಿ ಅಂತ ಹೇಳಿದ ತಕ್ಷಣ ನಾನು ಫುಲ್ ಶಾಕೆ ಆಗ್ಬಿಟ್ಟೆ. ಸಿಕ್ತು RR ರಿಟ್ರೀಟ್. ಓಕೆ ಇವಾಗ ರೀಚ್ ಆದ್ವಿ. ಸೊ ಫಸ್ಟ್ ಟೈಮ್ ನಾನು ಕೂಡ ವಿಸಿಟ್ ಮಾಡ್ತಿರೋದು. ಒಂಥರ ಎಕ್ಸೈಟ್ಮೆಂಟ್ ಇದೆಯಾ? ಫುಲ್ ಏನೋ ಯಕ್ಕ ಸಕ್ಕ ಸಾಂಗ್ ನಡೀತಾ ಇದೆ, ರೈನ್ ಡ್ಯಾನ್ಸ್. ಬಾಬ್ ಏನಂತ್ಯಾ? ನಮ್ಮ ಹುಡುಗ ಒಂದ್ ಡೇಗೆ ಇಷ್ಟು ಲಗೇಜ್ ನಮ್ದು. ಬರೀ ಇಲ್ಲೇ ಅಲ್ಲ, ಪ್ರತಿಯೊಂದು ರೆಸಾರ್ಟ್ಗೆ ಹೋದ್ರು ನಾವ್ ಹಿಂಗೇನೆ ಎಲ್ಲ ಕ್ಯಾರಿ ಮಾಡ್ಬೇಕಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಅದಿಲ್ಲ ಇದಿಲ್ಲ ಅಂತ ಕೂರ್ಲೇಬಾರ್ದು. ಸೊ ನೋಡಿ, ಬ್ಲಾಗರ್ಸ್ ಲೈಫ್ ಹಿಂಗೇನೆ, ಎಲ್ಲೋದ್ರು ಎಲ್ಲ ತುಂಬಿಸ್ಕೊಂಡೇ ಹೋಗ್ಬೇಕು. ಅದ್ರಲ್ಲಿ ಟ್ರೈಪೋರ್ಡ್, ಮೊಬೈಲ್, ಪವರ್ ಬ್ಯಾಂಕ್, ಮೈಕ್, ಗಿಂಬಲ್ ಏನೋ ಒಂಥರ ಬೇರೆ ತರನೇ ಮಾಡಿದಾರಲ್ವ ಇದನ್ನ. ಹೌದು, ರೆಸಾರ್ಟ್ ಅಂತ ಅನಿಸ್ತಿಲ್ಲ, ಯಾವ್ದೋ GRS ಫ್ಯಾಂಟಸಿ ಪಾರ್ಕ್ ವಂಡರ್ಲಾಗ್ ಬಂದಂಗಿದೆ ಫೀಲ್ ಆಗ್ತಾ ಇದೆ ನನಗೆ. ಓಕೆ ಚೆಕ್ ಇನ್ ಆಯ್ತು, ಹೋಗ್ತಾ ಇದ್ದೀವಿ. ನಾನು ಇವಾಗ ತಾನೇ ಚೆಕ್ ಇನ್ ಆಗಿ ಪೂಲಲ್ಲಿ ಆಟ ಆಡೋಣ ಅಂದ್ರೆ ಬೇಜಾನ್ ಜನ ಆಟ ಆಡ್ತಿದ್ದಾರೆ. ರೂಮ್ ಜಸ್ಟ್ ಈಗ ಚೆಕ್ ಇನ್ ಆದ್ವಿ. 401 ರೂಮ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಈ ತರ ಇದೆ, ಕಂಪ್ಲೀಟ್ ಪ್ರೀಮಿಯಂ ಆಗಿ ಮಾಡಿದ್ದಾರೆ. ನಮ್ಮ ಈ ಮಿಡಲ್ ಕ್ಲಾಸ್ ಲೈಫಲ್ಲಿ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ಈ ತರ ಒಂದು ರೆಸಾರ್ಟ್ ಬರಬೇಕು, ರೂಮಲ್ಲಿ ಇರ್ಬೇಕಂತ. ರೂಮಲ್ಲೇ ಜಗ್ಗೋಸಿ ನೆಮ್ಮದಿಯಾಗಿ ನಮ್ಮದೇ ಅಂತ ಒಂದು ರೂಮಲ್ಲೇ ಮಲ್ಕೊಂಡು ಆರಾಮ ಪಾರ್ಟಿ ಗಿಟಿ ಮಾಡ್ಕೊಂಡು ನೆಮ್ಮದಿಯಾಗಿ ಇರಬೇಕು ಅಂತ ಒಂದು ಟೈಮ್ ಬಂದೇ ಬರುತ್ತೆ ಎಲ್ಲರ ಲೈಫಲ್ಲೂ. ನಾವು ಇದನ್ನ ಬೇರೆ ಟಿವಿಲಿ ವಿಡಿಯೋದಲ್ಲಿ ಅಲ್ಲಿ ನೋಡ್ಬಿಟ್ಟು ಅನ್ಕೋತಾ ಇದ್ದೆ, ಅಯ್ಯೋ ನಮ್ಗೆ ಯಾವಾಗ ಈ ಟೈಮ್ ಬರುತ್ತೆ ಅಂತ. ಯಾವಾಗಪ್ಪ ನಾವು ಈ ತರ ರೆಸಾರ್ಟ್ಸ್ಗಳಿಗೆ ಹೋಗೋದು, ಈ ಕೆಲಸ ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಬಯಸ್ತೀರಾ. ಎಲ್ಲರಿಗೂ ಒಂದು ಟೈಮ್ ಬಂದೇ ಬರುತ್ತೆ, ನಮ್ಗೆ ಇವತ್ತು ಈ ಟೈಮ್ ಬಂದಿದೆ. ಸೊ ಈ ದಿನ ಟೈಮ್ ವೇಸ್ಟ್ ಮಾಡದೆ ಪ್ರತಿಯೊಂದು ಮೂಮೆಂಟ್ಸ್ ಕೂಡ ಎಂಜಾಯ್ ಮಾಡೋಣ. ನಮ್ಗೆ ರೂಮ್ ಕೊಟ್ಟಿರೋದು ಫಸ್ಟ್ ಫ್ಲೋರ್. ಬರ್ತಿದ್ದಂಗೆ ಪೂಲ್ ವ್ಯೂ ಸಿಗುತ್ತೆ. ಅಂಡ್ ಇಲ್ಲೂ ಕೂಡ ಆಲ್ಮೋಸ್ಟ್ 3 ಫ್ಲೋರ್ಸ್ ಇದೆ ರೂಮ್. ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಿಲ್ಲ ನಾವು, ರೂಮ್ಗೆ ಸ್ಯಾಟಿಸ್ಫೈ ಆಗ್ಬಿಟ್ಟು ಇಲ್ಲೇ ಸೆಟ್ಲ್ ಆಗ್ಬಿಟ್ಟು ಇಲ್ಲ. ಇವಾಗ ಡ್ರೈವ್ ಮಾಡ್ಕೊಂಡು ಬಂದು ಅಲ್ಲ, ಅದಕ್ಕೆ ಫುಲ್ ನೆಮ್ಮದಿ ಅನ್ನಿಸ್ತದೆ. ಕೂತ್ಬಿಟ್ಟಿದ್ದೀವಿ. ಓಯ್ ಗೇಮ್ಸ್, ರೈನ್ ಡ್ಯಾನ್ಸ್, ಏನೇನಿದೆ ಇಂಡೋರ್ ಗೇಮ್ಸ್, ಆಲ್ಮೋಸ್ಟ್ 30 ಗೇಮ್ಸ್ ಇದೆ. ಅಷ್ಟೊಂದು ಜನ ಇದಾರೆ ಅಂತ ತಿಳಿದಿಲ್ಲ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಹೋಗಿ ಆರ್ಬಿಟ್ಟು ನೆಮ್ಮದಿ ತಗೋತಾ ಇದ್ವಿ. ಅವಾಗಲೇ ಹೇಳ್ದಂಗೆ ಜಕ್ಕೂಸಿಂದ ಎದೆ ಬರ್ತಾ ಇರಲಿಲ್ಲ ಅಕ್ಕ ಅವರು, ಕತ್ಲಾಗ್ಬಿಡುತ್ತೆ. ರೆಸಾರ್ಟ್ ನೋಡೇ ಇಲ್ಲ ಇನ್ನ, ಆಲ್ರೆಡಿ ಅದಕ್ಕೆ ರೆಸಾರ್ಟ್ ನೋಡೋಣ ಅಂತ ಬೇಬಿ ಹೆಂಗ ಅನಿಸ್ತಾ ಇದೆ. ಬರ್ಡೇ ನಂದು ಕಾಟ್ನೆ ಮಾಡ್ತಾ ಇರೋದು ಇವಳು, ತುಂಬಾ ಖುಷಿ. ಮುಂಚೆ ಎಲ್ಲ ಯಾವ ತರ ಇತ್ತು ಬಾಬ್ ಅಂದ್ರೆ ಮದ್ವೆಗಿನ್ ಮುಂಚೆ ನಮ್ಗೆ ತುಂಬಾ ಆಸೆ ಇತ್ತು, ಹೋಗ್ಬೇಕು ಅಂತ ಆಸೆ ಇದ್ರು ಪರ್ಮಿಷನ್ ಸಿಗ್ತಿರ್ಲಿಲ್ಲ. ನಮ್ಮ ಮನೇಲಿ ಫ್ರೀ ಆಗಿ ಬಿಟ್ರು ಇವ್ರ ಮನೇಲಿ ಬಿಡ್ತಿರ್ಲಿಲ್ಲ. ಬರ್ಬೇಕಾದ್ರೆ ನಿಮ್ಗೆ ಗೊತ್ತಾ, ಲವರ್ಸ್ ಅಂದ್ರೆ ಸ್ಟೇ ಆಗಕ್ಕಂತೂ ಚಾನ್ಸೇ ಇಲ್ಲ. ನೈಟ್ ಔಟ್ಗಳು ಇವೆಲ್ಲ ಬಂದು ಇವೆಲ್ಲ ಆಗೋದೇ ಇಲ್ಲ. ಅದೇ ಇವಾಗ ಮದ್ವೆ ಆದ್ಮೇಲೆ ಅವರೇ ಹುಷಾರಾಗಿ ಹೋಗಿ ಬನ್ನಿ ರೀಚ್ ಆದ್ರ ಅಂತ ಕಾಲ್ ಮಾಡ್ತಾರೆ. ಇದೇ ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ಲೀಗಲ್ ಆಗಿ ಎಲ್ಲಿ ಬೇಕಾದ್ರೆ ಸುತ್ತಾಡ್ಬೋದು ಗುರು.
ಸೊ ಲವ್ ಮಾಡೋರಿಗೆಲ್ಲ ಒಂದೇ ಹೇಳೋದು, ಬೇಗ ಬೇಗ ಮದ್ವೆ ಆಗ್ಲಿ. ಬೇಗ ಇವಾಗ ನಿನ್ಗೊಂದು ಕ್ವೆಶನ್ ಕೇಳ್ತೀನಿ. ಏನಪ್ಪ ಮದ್ವೆ ಆಗೋರಿಗೆ ಲೈಕ್ ಲವ್ ಆರ್ ಅರೇಂಜ್ ಮ್ಯಾರೇಜ್, ಬಟ್ ಈಗ ನಮ್ದು ಮದ್ವೆ ಆಗಿ 1 ವರ್ಷ ಕಂಪ್ಲೀಟ್ ಆಗಿದೆ. ಸೊ ನಿನಗೆ ಯಾವ ತರ ಇದೆ ಎಕ್ಸ್ಪೀರಿಯನ್ಸ್? ಆಗ್ಬೋದಾ ಧೈರ್ಯ ಮಾಡಿ ಗಂಡ್ ಮಕ್ಳು ಅಥವಾ ಹೇಗೆ? ಆಗ್ಬೋದು, ಬಟ್ ಏನಂತಂದ್ರೆ ಕಷ್ಟಗಳು ಇರುತ್ತೆ, ಸುಖಗಳು ಇರುತ್ತೆ ಲೈಫಲ್ಲಿ. ನಿನ್ಗೇನ್ ಕಷ್ಟ ಅನ್ನಿಸ್ತು? ರಿಲೇಶನ್ಶಿಪ್ ಏನ್ ಕಷ್ಟ ಅಂತ ಅನ್ಸಂದ್ರೆ ಒಂದು ಫ್ಯಾಮಿಲಿ ಮ್ಯಾನ್ ಆಗಕ್ ತುಂಬಾನೇ ಕಷ್ಟ ಇದೆ. ಯಾಕಂದ್ರೆ ನಾವು ಹುಡುಗರು ಫ್ರೆಂಡ್ಸು ಅಲ್ಲಿ ಇಲ್ಲಿ 24 ಗಂಟೆಲಿ ಮನೇಲಿ ಒಂದು 8 ಗಂಟೆ ಮಲ್ಕೊಳಕ್ ಹೋಗ್ತೀವಿ ಅಷ್ಟೇನೆ. ಬೆಳಗ್ಗೆ ಎದ್ರೆ ರಾತ್ರಿಗೆ ಮನೆಗೆ ಹೋಗ್ತಾ ಇದ್ದು ಫ್ರೆಂಡ್ಸ್ ಅಲ್ಲೋಗಿ ಇಲ್ಲೋಗಿ ಅಲ್ಲಿ ಸುತ್ತಾಡಿ ಇಲ್ಲಿ ಸುತ್ತಾಡಿ ಅದ್ ಮಾಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ. ಬಟ್ ಮದುವೆ ಆದ್ಮೇಲೆ ಆತರ ಇಲ್ಲ. ಈಚ್ ಅವರು 7 ಗಂಟೆ 6 ಗಂಟೆ ಒಳಗಡೆ ಮನೆಗೆ ಸೇರ್ಕೋಬೇಕು. ಹೆಂಡತಿ ಮಕ್ಕಳು ಮನೇಲಿ ಒಬ್ಬರೇ ಇರ್ತಾರೆ, ಬಿಟ್ಟಿರಕ್ ಆಗಲ್ಲ. ಖಾಲಿ ಪೊಲೀಸರ ಸುತ್ಕೊಂಡಿರಕ್ ಆಗಲ್ಲ. ಯಾಕಂದ್ರೆ ಸಂಸಾರ ನಡಿಬೇಕಂದ್ರೆ ದುಡ್ಡು ಬೇಕು, ದುಡ್ಡು ಬೇಕಂದ್ರೆ ದುಡಿಬೇಕು. ನಮ್ಮ ಹುಡುಗರಿಗೆ ಗೊತ್ತು ಕಷ್ಟ ಅಂತಲ್ಲ, ಅದೊಂದು ರೆಸ್ಪಾನ್ಸಿಬಿಲಿಟಿನ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ. ಈಗ ನಾನು ಅಷ್ಟೊಂದು ಏನು ಸಾಚ ಅಲ್ಲ, ರೆಸ್ಪಾನ್ಸಿಬಿಲಿಟಿ ನನಗೂ ಇರಲಿಲ್ಲ. ಈಗ ಮದುವೆ ಆದ್ಮೇಲೆ ಒಂದೊಂದೇ ನಮಗೆ ನಮ್ಮ ತಲೆ ಮೇಲೆ ಒಂದು ಜವಾಬ್ದಾರಿ ಅಂತ ಬಂದಮೇಲೆ, ನಮ್ಮದೇ ಒಂದು ಸಂಸಾರ, ನಮ್ಮದೇ ಒಂದು ಮನೆ, ನಮ್ಮದೇ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮ ತಲೆಗೆ ಬಂದಮೇಲೆ ನಾವು ಈ ಕಡೆ ಫ್ರೆಂಡ್ಸ್ ಜೊತೆಗೆ ಹೋಗ್ಬೇಕು ಅಥವಾ ಅಲ್ಲಿ ಪಾರ್ಟಿ ಮಾಡ್ಬೇಕು ಇಲ್ಲಿ ಪಾರ್ಟಿ ಮಾಡ್ಬೇಕು ಅಂದ್ರೆ ಟೈಮ್ ಸಿಗಲ್ಲ. ಲೈಫೇ ಕಾರಣ. ಬೇಬ್ ಐ ಲವ್ ಯು. ಯಾಕಂತಂದ್ರೆ ಮದುವೆ ಆದ್ಮೇಲೆ ಒಂದು ಪಾರ್ಟ್ನರ್ಗೆ ಹೆಂಗೆ ನೋಡ್ಕೋಬೇಕು ಮತ್ತೆ ಒಂದು ಪಾರ್ಟ್ನರ್ ಆಗಿ ಏನೇನೆಲ್ಲ ಮಾಡಬೇಕು ಇವತ್ತಿನವರೆಗೂ ನಾನು ಈ ಸ್ಟೇಜಿಗೆ ಬಂದಿದ್ದೀನಿ ಅಂತಂದ್ರೆ ಅವಳೇ ಕಾರಣ. ಸೊ ಇವತ್ತು ಥ್ಯಾಂಕ್ ಯು ಸೋ ಮಚ್ ಬೇಬ್. ತುಂಬಾನೇ ಖುಷಿ ಪಡ್ತಿದೆ. ಗೈಸ್ ಅಲ್ಲ ಗೈಸ್, ನೀರ್ ಹಾಕೊಳ್ದೆ ಎಣ್ಣೆ ಹೊಡೆದ್ರೆ ಹಿಂಗೇನೆ ನೋಡಿ. ಎಣ್ಣೆ ಗಿಣ್ಣೆ ಎಲ್ಲ ಹೊಡೆದಿದ್ದೀನಿ. ಫ್ರೆಶ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಗುರು. ಇನ್ನ ಕುತ್ಕೊಂಡು ಸಿಟ್ಟಿಂಗ್ ಕುತ್ಕೋಬೇಕು ಅಂತ. ಬ್ರೋಸ್ ಅಂಡ್ ಗರ್ಲ್ಸ್, ನೀವು ನೋಡ್ತಿರ್ಬೋದು ಈ ತರ ಒಂದು ಪೂಲ್ ವ್ಯೂ ಅಲ್ಲಿ ಬಾಲ್ಕನಿಲಿ ಕುತ್ಕೊಂಡು ನೆಮ್ಮದಿಯಾಗಿ ಚಿಲ್ಔಟ್ ಮಾಡ್ಕೊಂಡು ಆರಾಮಾಗಿ ಹೊಟ್ಟೆ ತುಂಬಾ ಬಿಸಿ ಬಿಸಿ ಊಟ ತಿನ್ಕೊಂಡು ಪಾಚ್ಕೊಂಡ್ಬಿಟ್ರೆ ಇದಕ್ಕಿಂತ ಜೀವನ ಇನ್ನೊಂದಿಲ್ಲ ಅಂತ ಅನ್ಸ್ಬಿಡುತ್ತೆ. ನನಗೂ ಹಂಗೆ ಅನ್ನಿಸ್ತದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಈ ತರ ಬಂದು ಕುತ್ಕೊಂಡು ಈ ತರ ನೋಡ್ಕೊಂಡು ಈ ತರ ತಿನ್ಕೊಂಡು ನಿಮ್ಮ ಲವ್ಡ್ ಒನ್ಸ್ ಜೊತೆ ಟೈಮ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಅದಕ್ಕಿಂತ ಮೋಸ್ಟ್ ಮೆಮೊರೇಬಲ್ ಮೆಮೊರೀಸ್ ನಿಮ್ಮ ಲೈಫಲ್ಲಿ ಇನ್ಯಾವುದು ಕ್ರಿಯೇಟ್ ಆಗೋಕ್ಕೆ ಸಾಧ್ಯ ಇಲ್ಲ. ನಂಗೆ ತುಂಬಾನೇ ಖುಷಿ ಆಗ್ತಿದೆ ಬಿಕಾಸ್ ಇದು ನಮ್ಮಿಬ್ರಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಲೈಕ್ ಬಾಲ್ಕನಿ ವ್ಯೂ ಅಂಡ್ ಏನು ಜಕೂಸಿ ಆಗಿರ್ಬೋದು, ಪ್ರತಿಯೊಂದು ಫಸ್ಟ್ ಮತ್ತೆ ಎಕ್ಸ್ಪೀರಿಯನ್ಸ್. ಇನ್ನೊಂದು ಅನ್ಕೋತಿರ್ಬೋದು, ಏನ್ ಬಾಲ್ಕನಿಯಲ್ಲಿ ಯಾರೋ ತಿನ್ನಿಲ್ವಾ, ಎಲ್ಲ ತಿಂತಾರೆ, ಅಮ್ಮನ ಅಲ್ಲಿ ತಿಂತಾರೆ. ಈ ರೆಸಾರ್ಟ್ಗೆ ನೀವು ಬನ್ನಿ, ನೀವು ಬಾಲ್ಕನಿಲಿ ಕುತ್ಕೊಂಡು ಊಟ ಮಾಡ್ಬಿಟ್ಟು ನಮ್ಗೊಂದು ವಿಡಿಯೋ ಕಳಿಸಿ ಅವಾಗ ಹೇಳ್ತಿ. ಯಾಕಂದ್ರೆ ಯಾರಿಗೂ ಇಲ್ಲಿ ಸುತ್ತಮುತ್ತ 32 ರೂಮ್ ಇದೆ. 32 ರೂಮಲ್ಲೂ ಬಾಲ್ಕನಿ ಇದೆ. ಆ 32 ರೂಮಲ್ಲೂ ಬಾಲ್ಕನಿ ಇರೋದ್ರಿಂದ ಯಾರು ಒಬ್ರಿಗೂ ಈ ತರ ಡಿನ್ನರ್ ರೂಮ್ ಒಳಗಡೆ ಅಲೋವ್ ಇಲ್ಲ. ಚೈತ್ರ ಹೋಗಿ ನನ್ನ ಬರ್ಡೇ ಇವತ್ತು, ಸೊ ನಾನು ರೂಮಲ್ಲೇ ಕೇಕ್ ಕಟ್ ಮಾಡ್ಬೇಕು ಅಂತಿದ್ದೀನಿ. ಅದಾದ್ಮೇಲೆ ನಾವು ಡಿನ್ನರ್ ಮಾಡ್ತೀವಿ. ಯಾಕಂದ್ರೆ 10 ಗಂಟೆ ಕ್ಲೋಸ್. ಎಂತ ಅಫಿಷಿಯಲ್ ರೆಸಾರ್ಟ್ ಆಗಲಿ 7 ಗಂಟೆಯಿಂದ 10 ಗಂಟೆ ಹಂಗೆ ಊಟ ಕೊಡ್ತಾರೆ. ಅದಾದ್ಮೇಲೆ ಕ್ಲೋಸ್. ನೀನ್ ತಿಂತ್ಯಾ ಬಿಡ್ತಾ ನೀನ್ ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ಇಲ್ಲಿ ಹೆಂಗಂದ್ರೆ ನಮ್ಗೊಂದು ರೂಮ್ಗೆ ಬಂದು ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿದ್ದೀನಿ, ಆ ರೂಮ್ಗೆ ಒಂದು ನಮ್ಗೆ ಈ ತರ ಸರ್ವಿಸ್ ಕೊಟ್ಟು ಅವರೇ ಸರ್ವ್ ಮಾಡ್ಬಿಟ್ಟು ಹೋಗಿದ್ದಾರೆ ನಮ್ಗೆ. ಸೊ ಇಲ್ಲಿವರೆಗೂ ಬರೋದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಕೀಪ್ ಸಪೋರ್ಟಿಂಗ್. ಈ ಡೇನ ನಾನು ಒಂದು 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 ಮಟ್ಟಕ್ಕಾದ್ರೂ ಸ್ವಲ್ಪ ಖುಷಿ ನಾನು ಒಂದು ತಗೊಂಡ್ ಮಟ್ಟಕ್ಕಲ್ಲ, ಬಂದಿದ್ದೀನಿ ಅಂತ ಒಂದು ಅನ್ಕೋತೀನಿ. ನೆಕ್ಸ್ಟ್ ಅವಳಿಗೆ ತಗೊಂಡು ಹೋಗಿದ್ಯಾ, ಚೆನ್ನಾಗಿದೆ. ನನಗೆ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬೇಬ್. ನನ್ನ ಬರ್ಡೇನ ಇಷ್ಟೊಂದು ಮೆಮೊರೇಬಲ್ ಮಾಡಿದಕ್ಕೆ ನನ್ನ ಲೈಫಲ್ಲಿ. ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ನೀವು ನೈಟ್ ನೋಡಿದ್ದೀರಾ. ಸೊ ಮಾರ್ನಿಂಗ್ ಈ ತರ ಕಾಣಿಸುತ್ತೆ. ಗುಡ್ ಮಾರ್ನಿಂಗ್. ನಾವಿವಾಗ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಬಂದಿದ್ದೀವಿ. ನೋಡಿ ನಮ್ಮ ಕೈಲಾಗಿಲ್ಲ, ಸೊ ಅವ್ರು ಹೇಳ್ಕೊಡ್ತಿದ್ದಾರೆ. ಓ ಮೈ ಗಾಡ್, ನಾನು ಹಂಗೆ ಮೇಲೆ ಹೋಗೋಷ್ಟು ಹೋಗೇ ಬಿಟ್ಟಿರ್ತೀನ ಅಂತ. ಓ ಈ ತರ ನಮ್ಮ 360 ಹೊಡೆದ್ರೆ ಅಷ್ಟೇ, ತಿಂದಿರೋದೆಲ್ಲ ಕಟ್ಟಬೇಕು. ಹಿಂಗ್ ಮಾಡ್ತಿದಾರೆ ನೋಡು ಅವರು. ಹೆಂಗಿತ್ತು? ತಿಂದಿರೋದೆಲ್ಲ ಬಾಯಿಗೆ ಬಂದ್ಬಿಡಿತ್ತು. ಅಯ್ಯಪ್ಪ ಅಯ್ಯಪ್ಪ ಆಗಲ್ಲ ಗುರು. ಮುಂಚೆ ಮಾಡ್ಬಿಡ್ಬೋದು. ಸೈಕ್ಲಿಂಗ್ ಮಾಡ್ತೀಯಾ ಅಲ್ಲಿ? ನೀನ್ ಮಾಡು. ಪ್ಲಸ್ ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಇದೆ. ನಾವು ಕುತ್ಕೊಂಡು ಮಾಡೋದ್ ಬಿಟ್ಟು ನೋಡೋದೇ ಆಗೋಗಿದೆ ಇಲ್ಲಿ. ಇಲ್ಲಿ ನೋಡಿ, ಮಾಡು ಅಂದ್ರೆ ಅವ್ರನ್ನ ನೋಡ್ಕೊಂಡು ಕುತ್ಕೊಂಡಿದ್ದಾರೆ. ಈಗ ಧೈರ್ಯ ಮಾಡಿ ಸೈಕ್ಲಿಂಗ್ ಮತ್ತೆ ಜಿಪ್ ಲೈನ್, ಆಮೇಲೆ ನನ್ನ ಫೇವ್ರೇಟ್ ಅಲ್ಲಿ ಒಂದಿದೆ, ಅದ್ರ ಹೆಸರು ಗೊತ್ತಿಲ್ಲ, ಅದನ್ನು ಮಾಡಿಸ್ತಾನಂತೆ. ಬೇಕಾಗತ್ತ ಹಿಂಗ್ ಆಡ್ತಾ ಅಷ್ಟೇ. ನಮ್ಮ ಮೇಲೆ ಹೋಗಿ ಯಾರಲ್ವಾ, ಅಲ್ಲಿ ಮೇಲಿಂದ ಬಿಡ್ತಾರಂತೆ, ಸಡನ್ಲಿ ಬಿಟ್ಬಿಡ್ತಾರಂತೆ. ಸೊ ನಮ್ಮ ಹುಡುಗನ ಬರ್ತ್ಡೇ ಈ ತರ ಇತ್ತು.
ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನೆನ್ನೆಯಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊತಾನೆ ಬಂದಿದ್ದೀನಿ. ಸೊ ನನಗಂತೂ ತುಂಬ ಖುಷಿ ಆಯಿತು. ಇಲ್ಲಿ ಬಂದು ಒಂದು ರಿಲ್ಯಾಕ್ಸೇಷನ್, ಒಂದು ಕೆಲಸ ಮಾಡಿಕೊಂಡು ಒಂದು ತಿಂಗಳೆಲ್ಲ ವರ್ಷವೆಲ್ಲ ದುಡಿತೀವಿ, ಒಂದು ದಿವಸ ಆದರೂ ಲೈಫಲ್ಲಿ ಈ ಥರ ಒಂದು ರಿಲ್ಯಾಕ್ಸೇಷನ್ ಮಚ್ ನೀಡೆಡ್ ಅಂತ ನನಗನ್ನಿಸ್ತು. ಏನಂತೇವೆ? ಎಸ್. ಆ್ಯಂಡ್ ಇನ್ನು ಮುಂದೆ ಪ್ರಾಮಿಸ್ ಮಾಡಿರೋ ಪ್ರಕಾರ ವಿಡಿಯೋಸ್ ನಿಮಗೆ ಬರುತ್ತೆ. ನಿಮ್ಗೆ ಯಾವ ರೀತಿ ಕಂಟೆಂಟ್ ನಮ್ಮಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಈ ವಿಡಿಯೋ ಮುಖಾಂತರ ನೀವು ಕಮೆಂಟ್ ಮಾಡ್ಬೋದು. ಸೊ ಇದೇ ಥರ ಅಪ್ಕಮಿಂಗ್ ವಿಡಿಯೋಸ್ಗೆ ಕಾಯ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.